ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಬೆಳಗ್ಗೆ ಇಲ್ಲಿ ತೋಟದ ಹತ್ರ ಬಂದಿದ್ವಿ. ಈ ಪೈಪೆಲ್ಲ ಎತ್ಕೊಂಡು ಆ ಕಡೆಗೆ ಹಾಕೋಣ ಅಂತೇಳಿ ಹುಳ್ಳಿಕಾಳು ಹತ್ರ ಅದೆಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಬಂದ್ವಿ. ಹುಳ್ಳಿಕಾಳ್ದೆಲ್ಲ ಕಿತ್ತಾಕಿ ಜೋಳ ಚೆಲ್ಲಿರೋದಕ್ಕೆಲ್ಲ ಹಾಕಿ ನೀರು ಹಾಕಿ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ಮುರುಗಮಲ್ಲ ಹತ್ರ ಶಿವನ ದೇವಸ್ಥಾನ ಫ್ರೆಂಡ್ಸ್. ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ವಾತಾವರಣ. ಇಲ್ಲಿ ಮುರುಗಮಲ್ಲ ಶಿವನ ದೇವಸ್ಥಾನ ಹತ್ರ ಬೆಟ್ಟ ಗುಡ್ಡ ಗಿಡ ಮರಗಳು ತುಂಬಾ ಚೆನ್ನಾಗಿದೆ. ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಗಿಡಗಳು ಮರಗಳು ಎಲ್ಲ. ದೇವಸ್ಥಾನ ಸುತ್ತಮುತ್ತ ಎಲ್ಲ ಕ್ಲೀನ್ ಅಷ್ಟೇ ಫ್ರೆಂಡ್ಸ್, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನಾಗಿ ಸುಮಾರು ಜನ ಬರ್ತಾ ಇರ್ತಾರೆ, ಅದು ನೀಟ್ನೆಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಪ್ರಸಾದನೂ ಕೊಡ್ತಾರೆ ಪ್ರತಿ ಸೋಮವಾರ ಬಂದರೆ. ನೋಡಿ ಪೊಂಗಲ್ಲು ಮತ್ತು ಅನ್ನ ಸಾಂಬಾರು ಕೊಟ್ಟಿದ್ದರು. ಪ್ರತಿ ಸೋಮವಾರನೂ ಕೊಡ್ತಾರೆ. ಹಾಗೆ ಊಟ ಎಲ್ಲ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಸುಮಾರು ಸಲ ತೋರಿಸಿದ್ದೀನಿ, ಆದರೂ ಒಂದು ಹಸಿರು ವಾತಾವರಣ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಪಾರ್ಕ್ ಆಗಿರ್ಬೋದು, ಪಕ್ಕದಲ್ಲೆಲ್ಲ ಪಾರ್ಕಿಂಗ್ ಗಿಡಗಳೆಲ್ಲ ಹಾಕಿದ್ದಾರೆ. ಮತ್ತು ಇದು ಬೆಟ್ಟ ಇಳಿತಾ ಕೆಳಗಡೆ ಇರೋ ಗಿಡ ಮರಗಳೆಲ್ಲ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ನೋಡಿ ಮೇಲೆಯಿಂದ ಹೆಂಗೆ ಕಾಣುತ್ತೆ ವ್ಯೂ ಅಂತ. ಕೆಳಗಡೆ ಅಲ್ಲಿಗೆ ಹೋಗ್ಬೇಕು ನಾವು ಈಗ ಡೌನ್ಗೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ವಾತಾವರಣ. ಯಾರಾದರೂ ಬೆಂಗಳೂರು ಸೈಡಿಂದ ಬರೋರು ಬಂದು ನೋಡ್ಕೊಂಡು ಹೋಗಿ. ದೇವಸ್ಥಾನ ಅಂತೂ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ ಆಗುತ್ತೆ. ತುಂಬ ಇನ್ನೂ ನೋಡೋದೆಲ್ಲ ಇದೆ ಆ ಕಡೆ ಮೇಲೆಗೆಲ್ಲ ಪ್ಲೇಸಸ್ಸು. ಆಲ್ರೆಡಿ ನಾನೆಲ್ಲ ನೋಡಿರೋದ್ರಿಂದ ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಇನ್ನು ಆ ಕಡೆ ಮೇಲೆಗೆಲ್ಲ ತುಂಬಾ ಇದ್ದಾವೆ ಜಾಗ, ಓಡಾಡ್ಕೊಂಡು ಹೋಗ್ಬೋದು. ಮಧ್ಯಾಹ್ನವರೆಗೂ ನಿಧಾನಕ್ಕೆ ನೋಡಿಕೊಂಡು ಹೋಗ್ಬೋದು. ನೋಡಿ ಫುಲ್ಲು ಬೆಟ್ಟದಿಂದ ಕೆಳಗಡೆ ಇಳಿಯೋವರೆಗೂ ಮರ ಗಿಡಗಳೇ. ಆ ಕಡೆ ಈ ಕಡೆ ಫುಲ್ಲು ಮರ ಗಿಡಗಳೇ ಇರೋದು. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ನೋಡಿ ಕೆಳಗಡೆಗೆ ಬಂದ್ವಿ. ಇಲ್ಲಿ ಲೆಫ್ಟ್ ಸೈಡ್ಗೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ. ಅಲ್ಲೇನೋ ಪೂಜೆ ಇರಬೇಕೇನೋ ಮೋಸ್ಟ್ಲಿ. ಅಲ್ಲಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಅಲ್ಲಿ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ಮನೆಗೆ ಬಂದು ನಾನು ಸೊಪ್ಪೆಲ್ಲ ಬಿಡಿಸಿಟ್ಟು ಕಾಳು ಎಲ್ಲ ಬಿಡಿಸಿಟ್ಟು ಹೋಗಿದ್ದೆ. ಎಲ್ಲ ಬೇಯಿಸಿಟ್ಟು ಹೋಗಿದ್ನಲ್ಲ ಬಸ್ಸಾರು ಮಾಡೋಣ ಅಂಥೇಳಿ. ಬಸ್ಸಾರಿಗೆ ನೋಡಿ ಎಲ್ಲ ರೆಡಿ ಮಾಡಿ ಪಲ್ಯ ಒಗ್ಗರಣೆಗೆ ಹಾಕಿ ಇಟ್ಟಿದ್ದೀನಿ. ಶೇರ್ ಮಾಡಿದ್ದೀನಿ, ಅದಕ್ಕೆ ನಾನೇನು ಶೇರ್ ಮಾಡ್ಕೊಂಡಿಲ್ಲ ರೆಸಿಪೀಸು. ಹಾಗೆ ಸಾಂಬಾರು ನೋಡಿ, ಸಾಂಬಾರು ಎಲ್ಲನೂ ಮಾಡಿ ಮಿಕ್ಸಿಗೆ ಹಾಕಿ ಮಸಾಲೆ ಎಲ್ಲ ರುಬ್ಬಿ ಸ್ಟವ್ ಮೇಲೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸಾಂಬಾರನ್ನು ಮುದ್ದೆ ಮಾಡ್ಕೊಳ್ಳೋದಕ್ಕೆ ನೈಟ್ಗೆ ಅಂಥೇಳಿ. ಇನ್ನು ಈಗ ಊಟ ಮಾಡ್ಕೊಂಡು ಬಂದ್ವಲ್ಲ, ಈಗೇನು ಊಟ ಮಾಡೋಷ್ಟಿಲ್ಲ. ಹಾಗೆ ಅಲ್ಲಿ ಸಪೋಟ ಎಲ್ಲ ಗಿಡಗಳಿತ್ತು, ಎಲ್ಲ ಬಿಟ್ಟಿತ್ತು. ಒಂದು ಸ್ವಲ್ಪ ಗುಬ್ಬಚ್ಚಿಗಳೆಲ್ಲ ತಿಂದಾಕ್ತಾಯಿದ್ವು ಅಂಥೇಳಿ ಕಿತ್ಕೊಬರೋಣ ಅಂತ ಹೋಗಿದ್ದೆ. ನೋಡಿ ಸ್ವಲ್ಪ ದಪ್ಪ ದಪ್ಪ ಆಗಿರೋವನ್ನೆಲ್ಲ ಕಿತ್ಕೊಂಡು ಅಲ್ಲಿ ಕೆಳಗಡೆ ಇಟ್ಟಿದ್ದೆ ಆಲ್ರೆಡಿ. ಅದು ಹಾಲು ಥರ ಬರುತ್ತಲ್ಲ, ಹಾಲೆಲ್ಲ ಸೋರು ಹೋಗ್ಲಿ ಅಂದ್ಬಿಟ್ಟು ಅಲ್ಲೇ ಕೆಳಗಡೆ ಇಟ್ಟಿದ್ದೆ ಮತ್ತೆ ಎತ್ಕೊಳ್ಳೋಣ ಅಂಥೇಳಿ. ಬೆಳಗ್ಗೆನೇ ಕಿತ್ತಿಟ್ಟು ಹೋಗಿದ್ದೆ. ಎಲ್ಲ ಕೆಲಸ ಮುಗಿಸಿ ಇವಾಗ ಚಿಂಟು ಸ್ಕೂಲಿಂದ ಬಂದಿದ್ದ. ನೋಡಿ ಎತ್ಕೊಬರ್ತಾಯಿದ್ದಾನೆ ಎಲ್ಲದನ್ನು. ಪ್ಲೇಟ್ ಹಾಕ್ಕೊಂಡು ಪ್ಲೇಟಲ್ಲಿ ಎತ್ಕೊಂಬ, ಇಲ್ಲಾಂದರೆ ಹಾಲೆಲ್ಲ ಮೆತ್ಕೊಳ್ಳುತ್ತೆ ಅಂದೆ. ನೋಡಿ ಇಷ್ಟು ಸಪೋಟ ಸಿಕ್ತು ನಮ್ಮ ಗಿಡದಲ್ಲಿ. ನೋಡಿ ಇದು ಹಾಲು ಸೋರುತ್ತಲ್ಲ, ಇಲ್ಲ ಬಂಕೆ ಥರ ಒಂಥರ ಮೆತ್ಕೊಳ್ಳುತ್ತೆ ಕೈಗೆ. ಇಷ್ಟೊಂದು ಸಪೋಟ ಸಿಕ್ಕಿದೆ ನೋಡಿ ನಮ್ಮ ಗಿಡದ್ದು. ಹಾಗೆ ಇಲ್ಲಿ ಹುಲ್ಲು ನಮ್ಮ ಮನೆಯವರು ಬೋರ್ ಹತ್ರ ಬಂದಿದ್ದರು ಗೊಬ್ಬರ ಚೆಲ್ಲೋದಕ್ಕೆ ಅಂತೇಳಿ. ನೋಡಿ ಇದು ನಾವೆಲ್ಲೋದ್ರೆ ಅಲ್ಲೇ ಬರುತ್ತೆ ಹಿಂದೆ. ಅದು ಒಂದು ನಮ್ಮ ಚಿಂಟು ಇದು ವೀಡಿಯೋ ಮಾಡ್ಕೊಂಬಂದಿರೋದು. ಸರಿಯಾಗಿ ವೀಡಿಯೋ ಮಾಡಿಲ್ಲ ಅವನು, ತುಂಬ ಶೇಕ್ ಮಾಡಿಬಿಟ್ಟಿದ್ದಾನೆ. ಪಪ್ಪಾಯ ಇತ್ತು ಅಂತೇಳಿ ಬಂದಿದ್ದಾನೆ ಅವನು. ಅದು ಬರೋಷ್ಟರಲ್ಲೆಲ್ಲ ಕೆಳಗಡೆ ಬಿದ್ದೋಗಿತ್ತಂತೆ. ನಮ್ಮ ಮನೆಯವ್ರು ಎತ್ಕೊಂಡು ನೋಡ್ತಾ ಇದ್ದಾರೆ. ಚೆನ್ನಾಗಿದ್ರೆ ಎತ್ಕೊಂಡು ಹೋಗೋಣ ಅಂಥೇಳಿ. ಸೀಮೆ ಹುಲ್ಲು ಅಂತಾರಲ್ಲ ಅದು ಫ್ರೆಂಡ್ಸ್, ಇದು ನಮ್ಮ ಕಡೆ ಸೀಮೆ ಹುಲ್ಲು ಅಂತೀವಿ. ನೋಡಿ 2 ಪಪ್ಪಾಯನೂ ಬಿದ್ದೋಗಿತ್ತಂತೆ, ಚೆನ್ನಾಗಿಲ್ಲ ಅಂತ ಅಲ್ಲೇ ಹಾಕ್ತಾಯಿದ್ದಾರೆ. ಹುಲ್ಲು ಎಲ್ಲ ಕುಯ್ದಾಕಿದ್ದೀವಿ. ಈಗೆಲ್ಲ ಚಿಗುರು ಬರ್ತಾ ಇದೆ. ಇದು ಚಿಕ್ಕ ಚಿಕ್ಕದಾಗೆಲ್ಲ ಚಿಗುರು ಬರ್ತಾ ಇದೆ ನೋಡಿ. ಫುಲ್ ತೋಟದ್ದೇ ದೇವಸ್ಥಾನದ್ದು ಇವತ್ತು ವ್ಲಾಗು ಫ್ರೆಂಡ್ಸ್. ಯಾವಾಗಲೂ ಕೆಲಸ ಅದು ಇದು ಶೇರ್ ಮಾಡ್ಕೊತಾ ಇದ್ರು, ನಿಮಗೂ ಬೋರ್ ಆಗುತ್ತೆ ಅಂತೇಳಿ ಇವತ್ತೆಲ್ಲ ಔಟ್ಸೈಡ್ದು ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಬೋರ್ ಹತ್ರ ಇದು ನೋಡಿ, ಇಲ್ಲಿ ಕಲ್ಲು ಹಾಕಿದ್ದೀವಿ ಹಾಗೆ ಬಂದರೆ ಕೂತ್ಕೊಳ್ಳೋದಕ್ಕೆ ಅಂತೇಳಿ. ಇದು ನಮ್ಮ ಅತ್ತೆ ಮಾವ ಸಮಾಧಿ ಫ್ರೆಂಡ್ಸ್. ಹಾಗೆ ಬರ್ತಾ ಮೀನೆಲ್ಲ ಶೂಟ್ ಮಾಡ್ಕೊಬಂದಿದ್ದಾನೆ. ಇಲ್ಲಿ ನಮ್ಮ ಮನೆ ಹತ್ರ ತೊಟ್ಟಿ ಇದೆಯಲ್ಲ, ಖುಷಿ ಹೊಂಡ, ಅದ್ರಲ್ಲಿ ಮೀನು ಬಿಟ್ಟಿದ್ದೀವಿ. ನೋಡಿ ಹೇಗೆ ಬಂದಿದೆ ಮೀನು ಎಲ್ಲ ಮೇಲೆಗೆ ಬಂದು ಓಡಾಡ್ತಾ ಇದ್ದಾವೆ. ಹೋಗ್ಬೇಕಾದ್ರೆ ಕಳ್ಳೆಪುರಿ ಹಾಕಿ ಹೋಗಿದ್ದ, ಅವು ತಿನ್ನೋದಕ್ಕೆ ಅಂತ ಎಲ್ಲ ಮೇಲೆ ಬಂದಿದ್ದಾವೆ. ನೋಡಿ ಈ ಮೂಲೆಯಲ್ಲಿದ್ದಾವೆ ಎಲ್ಲ.
ತಿನ್ನೋದಕ್ಕೆ ಅಂತ ಬಂದು ಇಲ್ಲಿ ಓಡಾಡ್ತಾ ಇದ್ದಾವೆ. ಇಷ್ಟ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.